ಅಮಾವಾಸ್ಯೆ ಹುಣ್ಣಿಮೆ ಅವಾಗ ತಿಂಗಳಲ್ಲಿ ಒಂದೊಂದ್ಸತಿ ಬಂದೈತೆ ಇರ್ತವೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾ ಅಪರೂಪ ಆಗ್ಬಿಟ್ಟಿದೆ. ಆದ್ರೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹಂಗಲ್ಲ, ತಿಂಗಳಿಗೆ ಒಂದಾದ್ರೂ ಸೂಪರ್ ಹಿಟ್ ಬಂದೇ ಬರ್ತದೆ. ವಾಳ 2 ಬಯೋಪಿಕ್ ಆಫ್ ಬಿಲಿಯನ್ ಬ್ರೋಸ್ ಈ ಸಿನಿಮಾ ಥಿಯೇಟರ್ ಬಂದಾಗ ಮಿಸ್ ಮಾಡ್ಕೊಂಡಿದೆ. 2.25 ಗಂಟೆ ಇರೋ ಈ ಸಿನಿಮಾಗೆ ಇಷ್ಟೊಂದು ಐಪ್ ಬರ್ತಾ ಇರೋದ್ ನೋಡ್ಬಿಟ್ಟು ಹೆಂಗಿರ್ಬೋದು ಈ ಸಿನಿಮಾ ಅಂತ ನೋಡಿದ್ರೆ ಶಾಕ್. ಕಂಪ್ಲೀಟ್ ಕಾಮಿಡಿ ಮೂವಿ ಇದು, ಜೊತೆಗೆ ಎಮೋಷನ್, ಫೀಲಿಂಗ್, ಸಮಾಜಕ್ಕೊಂದೊಳ್ಳೆ ಮೆಸೇಜ್ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಇದನ್ನ ನೋಡ್ಬಿಟ್ಟು ಸ್ವಲ್ಪ ಅಳು, ನಗು, ದುಃಖ, ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಏನದು ಅದು ಬರ್ತದೆ. ಮೊದಲನೇದಾಗಿ ಈ ಸಿನಿಮಾದ ಪಾರ್ಟ್ 1 ಕೂಡ ಇದೆ, ಅದನ್ನ ನೋಡಿಲ್ಲ. ಇದು ಈ ರೀತಿ ಇದೆ ಅಂದ್ಮೇಲೆ ಅದಿನ್ಯಾವ ರೀತಿ ಇರ್ಬೇಡ, ಅದನ್ನು ನೋಡೇ ಬಿಡೋಣ. ಇಲ್ಲಿ 4 ಜನ ಫ್ರೆಂಡ್ಸ್ ಗಳಿದ್ದಾರೆ. ಚಿಕ್ಕ ಏಜ್ ಇಂದನೂ ಕೂಡ ಒಂದೊಂದ್ ತರ ಡ್ರೀಮ್ಸ್ ಗಳು ಬೆಳೀತಾ ಬೇರೆ ಡ್ರೀಮ್ಸ್ ಗಳಾಗೋಯ್ತವೆ. ಇವ್ರು 4 ಜನ ಮೊದ್ಲು ವೈರಿಗಳಾಗಿರ್ತಾರೆ, ಹೋಯ್ತಾ ಫ್ರೆಂಡ್ಸ್ ಗಳಾಗೋಯ್ತಾರೆ. ಯಾವ ತರ ಅಂದ್ರೆ ಮ್ಯಾಗ್ನೆಟ್ ಕಚ್ಕೊಂಡ್ರು ಬಿಡೋದೇ ಇಲ್ವಲ್ಲ ಆ ತರ ಫ್ರೆಂಡ್ಸ್ ಗಳಾಗೋಯ್ತಾರೆ. ಮಧ್ಯದಲ್ಲಿ ಲವ್, ಮಣ್ಣು, ಮಸಾಲೆ, ಅದು ಇದು ಏನೇನೋ ಬರ್ತವೆ. ಜೊತೆಗೆ ಗಾಂಜಾ, ಅಫೀಮು, ಕಳಬಟ್ಟಿ, ಸಾರಾಯಿ ಎಲ್ಲ ಬರ್ತವೆ. ಇವ್ರ ಲೈಫ್ ಅಲ್ಲಿ ಆಗ್ಬಾರ್ದು ಏನು ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಆಗೋಯ್ತವೆ A to Z. ಕೊನೆದಾಗ ಎಲ್ಲ ಸೇರ್ಕೊಂಡು ಪ್ಲಾನ್ ಹಾಕೋತಾರೆ. ಹಿಂಗೆ ಇದ್ರೆ ಆಗಲ್ಲ, ನಾವು ಬದ್ಲಾಗ್ಬೇಕು, ಏನಾದ್ರೂ ದೊಡ್ಡದಾಗ್ ಮಾಡ್ಬೇಕು ಅಂತ. ಏನದು ಅನ್ನೋದನ್ನ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಇದೆ ಈ ಸಿನಿಮಾ, ಕೂತ್ಕೊಂಡು ಆರಾಮಾಗಿ ನೋಡಿ. ಹಂಗೂ ಆಗ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಇಲ್ಲಿಗಲ್ ವೇ ಸಿಕ್ಕಿದ ದಾರಿಲೆಲ್ಲ ಹೋಗಿ ಅಲ್ಟ್ರಾ HD ಹಾಕೊಂಡು ನೋಡಿ, ಝೂಮ್ ಹಾಕೊಂಡು. ಫಸ್ಟ್ ಥಿಂಗ್, ಪ್ರತಿ ಒಂದು ಕೂಡ ಇಷ್ಟ ಆಗುವಂತ ಮ್ಯಾಟ್ರ್ ಇಲ್ಲಿ ನಮ್ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆಯೋ, ಏನೇನ್ ಟ್ರೈ ಮಾಡಿದೀವೋ ಎಲ್ಲಾನು ತೋರಿಸ್ಬಿಟ್ಟಿದ್ದಾರೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೆಂಟಿಮೆಂಟು, ಡ್ರಾಮಾ ಇದು ಕೂಡ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನಿಮ್ಮನ್ನ ಫೀಲ್ ಮಾಡ್ತದೆ. ಇನ್ನ ಸಿನಿಮಾದಲ್ಲಿ ಯೂಸ್ ಮಾಡುವಂತ ಐಟಮ್ಸ್, ಗಾಂಜಾ, ಅದನ್ನ ಯೂಸ್ ಮಾಡಿದ್ರೆ ಯಾವ ರೀತಿ ತಮ್ಮ ಮಲ್ಕ ಬಿಡ್ತಾನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಅದು ಮಾತ್ರ ವೆರಿ ನೈಸ್, ಫುಲ್ ನೈಸ್. ಈ ರೀತಿ ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ಆಡಿಯನ್ಸ್ ಜೊತೆಗೂ ಕನೆಕ್ಟ್ ಆಗ್ತಾರೆ, ಫಿಲಮ್ ಅಲ್ಲಿರುವಂತ ಆಕ್ಟರ್ಸ್ ಗಳು ಕೂಡ ಕನೆಕ್ಟ್ ಆಗ್ತಾರೆ. ಇನ್ನ ಹೀರೋಯಿನ್ ಆಗಿ ಒಂದೇ ಒಂದು ಹುಡುಗಿನ ತಕ ಬಂದವ್ರೆ, ಅದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೂಪರ್ ಆಕ್ಟಿಂಗ್. ಅದೇ ನಮ್ ಕಾಲೇಜ್ ಸ್ಕೂಲ್ ಲೈಫ್ ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ತೀವಿ, ಸೇಮ್ ಎಕ್ಸಾಕ್ಟ್ ಅದೇ ವೇನಲ್ಲಿ ಅಣ್ಣ ಪಟ ಶುರು. ಇದನ್ನೆಲ್ಲ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇನ್ನೊಂದ್ ಸ್ವಲ್ಪ ಇರ್ಬೇಕಾಗಿತ್ತು ಅಂತ ಅನ್ಸುತ್ತಪ್ಪ. 2.25 ಗಂಟೆ ಆದ್ರೂ ಕೂಡ. ಅಂದ್ರೆ ಇಲ್ಲಿ ಸ್ಕ್ರೀನ್ ಪ್ಲೇನ ಯಾವ ರೀತಿ ಡಿಸೈನ್ ಮಾಡಿರ್ಬೇಡ, ನೀನೆ ಥಿಂಕ್ ಮಾಡು. ಡೈರೆಕ್ಟರ್ ಸವಿನ್ಸ್ ಆಗಿ ಸಾಫ್ಟ್ ಹೇಳ್ಬಿಡಿ. ಕೊನೆ ಕ್ಲೈಮ್ಯಾಕ್ಸ್ ನ ಪೀಸ್ಫುಲ್ ಆಗಿ ಎಂಡ್ ಮಾಡೋದ್ರ ಜೊತೆಗೆ ಒಂದಷ್ಟು ಎಮೋಷನ್ ಡ್ರ್ಯಾಗ್ ಮಾಡ್ಕೊಂಡು ಒಂಚೂರ್ ಅಳು ಬರಸೋ ತರ ಸೆಂಟಿಮೆಂಟ್ ನ ಸೆಟ್ ಮಾಡಿದಾರೆ. ಪರ್ಫೆಕ್ಷನ್. ಇದನ್ನೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಿಂದ ನಾವೇನೆಲ್ಲ ಮಾಡ್ಕೊಂಡ್ ಬಂದಿದೀವಿ, ಎಂತೆಂತ ಕಚಡ ಕೆಲಸ ಎಲ್ಲ ಮಾಡಿದ್ವಿ, ಏನೇನೆಲ್ಲ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟು ಅನ್ನೋದು ಮೆಲ್ಕಾಗ್ತಿವಿ ಪಕ್ಕ. ನಂತರ ಥಿಯೇಟರ್ ಬಂದಾಗ ಈ ಸಿನಿಮಾನ ಮಿಸ್ ಮಾಡ್ಕೊಂಡಿರೋರು ಇವಾಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬಂದಿದೆ. ಇಲ್ಲೋಗಿ ದುಡ್ಡು ಕೊಟ್ಟು ನೋಡೋದಕ್ಕಾಗಲ್ಲ, ಆದ್ರೆ ಗೊತ್ತು ಅಣ್ಣ ತಮ್ಮದಿರಿಗೆ ಎಲ್ಲೆಲ್ಲೆಲ್ಲ ಹೋಗಿ ನೋಡ್ಬೇಕು ಅಂತ ನೋಡ್ತಾರೆ ಅವರು. ಮಿಸ್ ಮಾಡಬೇಡಿ. ಸಿಗ್ತಾರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್